ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಸ್ಯಾಂಡ್ಲ್ವುಡ್ ಅಲ್ಲಿ ಇನ್ನೊಂದು ಅತಿ ದೊಡ್ಡ ಸ್ಟಾರ್ ವಾರ್ ಶುರುವಾಗಿದೆ ಅಂತ ಅನ್ಸುತ್ತೆ ರೀ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ, ಒಂದು ಸ್ಟಾರ್ ಮತ್ತೆ ಇನ್ನೊಂದು ಸ್ಟಾರ್ ನಡುವೆ ಅಲ್ಲ, ಒಬ್ಬ ಸ್ಟಾರ್ ಮತ್ತೆ ಒಂದು ಪ್ರೊಡಕ್ಷನ್ ಹೌಸ್ ನಡುವೆ ಈ ಸಲ. ಹೌದು, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ವರ್ಸಸ್ ಹೊಂಬಾಳೆ ಫಿಲ್ಮ್ಸ್ ಅನ್ನೋ ಹಂಗೆ ವಾತಾವರಣ ಸ್ಯಾಂಡಲ್ವುಡ್ ಅಲ್ಲಿ ಕ್ರಿಯೇಟ್ ಆಗಿದೆಯಾ? ಎವಿಡೆಂಟ್ ಆಗಿ ಹೌದು ಅನ್ನಿಸ್ತಾ ಇದೆ ಇತ್ತೀಚಿನ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳು. ಕಾರಣ ಏನಪ್ಪಾ ಅಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕಾಟೇರ ಬಿಗ್ ಸಕ್ಸಸ್ ಕಂಡಿದೆ, 200 ಕೋಟಿ ಕ್ರಾಸ್ ಮಾಡಿ ಕಲೆಕ್ಷನ್ ಮಾಡಿದೆ ಅನ್ನೋದು ಇತ್ತೀಚಿನ ರಿಪೋರ್ಟ್. ಅದನ್ನ ರಾಕ್ಲೈನ್ ವೆಂಕಟೇಶ್ ಅವರು ಹೇಳ್ಕೊಂಡಿಲ್ಲ ಅಂದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಒಂದಷ್ಟು ಟ್ರಸ್ಟೆಡ್ ಸೋರ್ಸ್ಗಳ ಮೂಲಕ ಹೇಳೋದಾದ್ರೆ 200 ಕ್ರೋರ್ಸ್ ಕ್ರಾಸ್ ಆಗಿದೆ ಅನ್ನೋದು ರಿಪೋರ್ಟ್. ಮತ್ತೊಂದು ಕಡೆ ಕಾಂತಾರಗಿಂತ ಕಾಟೇರ ಬೆಟರ್ ಅನ್ನೋ ಪೋಸ್ಟ್ಗಳು ಸ್ಟಾರ್ಟ್ ಆಗೋಯ್ತು. ಇದರಿಂದ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರುವಾಯಿತು. ಕಾಂತಾರ ಎಲ್ಲಿ ಕಾಟೇರ ಎಲ್ಲಿ ಅಂತ ಸ್ವಲ್ಪ ಜನ, ಕಾಂತಾರ ಮಾತ್ರ ದೊಡ್ಡ ಫಿಲಮ, ಬರೀ ಕನ್ನಡಕ್ಕೆ ಮಾಡಿ 200 ಕೋಟಿ ಕ್ರಾಸ್ ಮಾಡಿರೋದೇನು ಕಡಿಮೆ ಸಾಧನೆನಾ? ಸೊ ಕಾಟೇರ ಈಸ್ ದ ಬಿಗ್ಗೆಸ್ಟ್ ಹಿಟ್ ಆಫ್ ಸ್ಯಾಂಡಲ್ವುಡ್ ಅಂತ ಒಂದಷ್ಟು ಜನ. ಇದಕ್ಕೆ ಮುಂಚೆ ಕಾಟೇರ ಫಿಲಮ್ ರಿಲೀಸಿಗೆ ಮುಂಚೆ ಪ್ರಮೋಷನ್ ಮಾಡೋದಕ್ಕೆ ಇಂಟರ್ವ್ಯೂಗಳಲ್ಲಿ ಮಾತಾಡಬೇಕಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಮಾತು ಹೇಳಿದ್ರು. ಸ್ಯಾಂಡ್ಲ್ವುಡ್ ಅಲ್ಲಿ ಈಗ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಯಾವ ಹೀರೋ ದೊಡ್ಡವನಾಗಬೇಕು, ಯಾವ ಹೀರೋನ ಚಿಕ್ಕವನಾಗಿ ಮಾಡಬೇಕು, ಯಾರ ಸ್ಟಾರ್ಡಮ್ನ ದೊಡ್ಡದು ಮಾಡಬೇಕು, ಯಾರ ಸ್ಟಾರ್ಡಮ್ನ ಕಡಿಮೆ ಮಾಡಬೇಕು, ಯಾವ ಹೀರೋನ ಸ್ಟೇಜಲ್ಲಿ ಪಕ್ಕ ನಿಲ್ಲಿಸ್ಕೊಬೇಕು, ಯಾರನ್ನ ಕೆಳಗೆ ನಿಲ್ಲಿಸಿರ್ಬೇಕು, ಯಾವ ಹೀರೋ ಬೆಳಿಬೇಕು, ಯಾವ ಹೀರೋ ಬೆಳಿಬಾರ್ದು, ಇದನ್ನೆಲ್ಲ ಪ್ರೊಡಕ್ಷನ್ ಹೌಸ್ ನಾವು ಡಿಸೈಡ್ ಮಾಡ್ತೀವಿ ಅಂದ್ಕೊಂಡ್ರೆ ಅವೆಲ್ಲ ಸುಳ್ಳು ಅಂತ ಹೇಳೋದ್ರ ಮೂಲಕ ಒಂದು ಟಕ್ಕರ್ ಕೊಟ್ಟಿದ್ರು. ಅದು ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೇನೆ ಅನ್ನೋದು ಫ್ಯಾನ್ಸು ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಂಡಿದ್ದು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಕಾಟೇರ, ಹೊಂಬಾಳೆ ಫಿಲ್ಮ್ಸ್ ಅವರ ಕಾಂತಾರ ನಡುವೆ ಬೆಂಕಿ ಹತ್ಕೊಳ್ತಾ ಇದೆ. ಕಾಂತಾರ 450 ಕೋಟಿಗೂ ಮೀರಿ ಅಧಿಕ ಕಲೆಕ್ಷನ್ ಮಾಡಿದ್ದು, ಬಡ್ಜೆಟ್ ಇದ್ದಿದ್ದು ಅರೌಂಡ್ 11 to 12 ಕ್ರೋರ್ಸ್. ಮತ್ತೊಂದು ಕಡೆ ಕಾಟೇರ ಬಜೆಟ್ ಎಷ್ಟು ಅಂತನೂ ರಾಕ್ಲೈನ್ ವೆಂಕಟೇಶ್ ಹೇಳಲ್ಲ, ಪ್ರಾಫಿಟ್ ಎಷ್ಟು ಅಂತನೂ ಹೇಳಲ್ಲ. ಎನಿಹೌ ಗೊತ್ತಾಗ್ತಾ ಇರೋ ಮಾಹಿತಿಗಳ ಪ್ರಕಾರ 200 ಕ್ರೋರ್ಸ್ ಕ್ರಾಸ್ ಮಾಡಿದೆ ಅಂತ, ಬರೀ ಕರ್ನಾಟಕದಲ್ಲೇ. ಅದುವೇ ಯಾವ ಸ್ಟೇಟಲ್ಲೂ ಇಲ್ಲ, ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ. ಸೊ ಲೆಕ್ಕ ಹಾಕಿ ನೋಡಿದ್ರೆ ನಿಮಗೆ ಕಾಟೇರನೇ ಗ್ರೇಟ್ ಸಕ್ಸಸ್ ಅಂತ. ದರ್ಶನ್ರನ್ನ ಸೈಡ್ ಲೈನ್ ಮಾಡಕ್ಕೆ ಅಥವಾ ಇಡೀ ಇಂಡಸ್ಟ್ರಿಲಿ ನಮ್ದು ಅಂತ ಒಂದು ಹೋಲ್ಡ್ ಇರಬೇಕು ಅಂತ ತೋರಿಸ್ಕೊಳ್ಳೋದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೆ ಯಾರು ಬೇಕು ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರಾ, ಯಾವ ಸಿನಿಮಾ ಬೇಕು ಆ ಸಿನಿಮಾ ಹಿಟ್ಟಾಗೋ ಹಂಗೆ ನೋಡ್ಕೊಳ್ತಿದ್ದಾರಾ, ಮಿಕ್ಕವ್ರ ಸಿನಿಮಾಗಳಿಗೆ ಪ್ರಾಬ್ಲಮ್ಸ್ ಕೊಡೋ ರೀತಿ ಏನಾದರೂ ಕೆಲ್ಸಗಳಿಗೆ ಕೈ ಹಾಕಿದಾರಾ ಹೊಂಬಾಳೆ ಫಿಲ್ಮ್ಸ್ ಅಂತ ಅನ್ನಿಸ್ತಾ ಇದೆ. ದರ್ಶನ್ ಒಂದು ಮಾತು ಹೇಳ್ತಾರೆ, ಆ ಫಿಲ್ಮ್ ಹೌಸ್ಗೆ ಫಸ್ಟ್ ಲಾಭ ಅಂತ ಬಂದಿದ್ದೆ ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಇಂದ ಅಂತ. ತುಂಬ ಸೆನ್ಸಿಟಿವ್ ಆಗಿ ಹೇಳಿದ್ದಾರೆ. ಹೊಂಬಾಳೆ ಫಿಲ್ಮ್ಸಲ್ಲಿ KGF 1 ಮಾಡಿದ್ರು, KGF 2 ಮಾಡಿದ್ರು, ಕಾಂತಾರ ಮಾಡಿದ್ರು, ಸಲಾರ್ ಮಾಡಿದ್ರು, ಇನ್ನು ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ. ಸಣ್ಣ ಸಣ್ಣ ಪ್ರಾಜೆಕ್ಟ್ಸಿಂದ ಹಿಡಿದು ಅತಿ ದೊಡ್ಡ ಪ್ರಾಜೆಕ್ಟ್ಸ್ವರೆಗೂ. ಆದರೆ ಇದುವರೆಗೂ ದರ್ಶನ್ರಿಗೆ ಒಂದು ಅಪ್ರೋಚ್ ಹೋಗ್ಲಿಲ್ವಾ? ಅಥವಾ ದರ್ಶನ್ರನ್ನ ಯಾಕೆ ಹೊಂಬಾಳೆ ಫಿಲ್ಮ್ಸ್ ಅವರ ಮೂವಿಯಲ್ಲಿ ಪ್ಲ್ಯಾಂಟ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ? ಅಲ್ಲಿಗೆ ನಿಜವಾಗ್ಲೂ ಇಲ್ಲಿ ಒಂದು ಕೋಲ್ಡ್ ವಾರ್ ನಡೀತಾ ಇರೋದು ಸತ್ಯನಾ? ಹೌದು ಅಂತ ಆದರೆ ಹೊಂಬಾಳೆ ಫಿಲ್ಮ್ಸ್ ಅವ್ರ ಇಂಟೆನ್ಷನ್ ಏನು ಅಂತ, ಲೈಕ್ ಕಾರಣ ಇರಬೇಕಲ್ಲ. ಈಗ ದರ್ಶನ್ ಅವ್ರ ಮಧ್ಯೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವ್ರ ಮಧ್ಯೆ ಇಂಥದ್ದೊಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಅದು ಏನಿರಬಹುದು ಅಂತ ಅನ್ಸುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ಈ ಕಾಟೇರ ವರ್ಸಸ್ ಕಾಂತಾರ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮತ್ತು ಸ್ಯಾಂಡ್ಲ್ವುಡ್ ಬೆಳವಣಿಗೆಗೆ ಇದು ತುಂಬ ಒಳ್ಳೆಯದೇನಲ್ಲ. ಈಗ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಕಡೆ ಎಷ್ಟು ಲಾಭ ಅನ್ನೋದನ್ನು ಹೇಳ್ತಾ ಇಲ್ಲ, ನೀವು ಹೇಳಿರೋ ಅಷ್ಟು ಆಗ್ಬಿಟ್ರೆ ನನಗೆ ಖುಷಿ ಅಂತಾರೆ. ಮತ್ತೊಂದು ಕಡೆ ಫ್ಯಾನ್ಸ್ ಅದನ್ನು 200 ಕೋಟಿ ಪ್ಲಸ್ ಅಂತ ತೋರಿಸಿ ಕಾಂತಾರನ ಟ್ರಾಲ್ ಮಾಡ್ತಿದ್ದಾರೆ. ಕಾಂತಾರನ ಟ್ರಾಲ್ ಮಾಡೋಕ್ಕೆ ಇಲ್ಲಿ ಯಾವುದೂ ರೀಸನ್ ಇಲ್ಲ. ನಿಮಗೆ ಸ್ಟ್ರೈಟ್ ಹಿಟ್ ಇದ್ರೆ ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ಮಾತಾಡಬೇಕು ಅಲ್ವಾ? ಕಾಂತಾರ ಕೂಡ ಅಗೈನ್ ನಮ್ಮ ಕನ್ನಡದ ಸಿನಿಮಾ, ಗ್ಲೋಬಲಿ ಸೌಂಡ್ ಮಾಡಿದ ಸಿನಿಮಾ. ಕಾಟೇರ ಬಗ್ಗೆನೂ ಕೂಡ ನಮ್ಗೆ ಅಷ್ಟೇ ಗುಡ್ ಒಪಿನಿಯನ್ ಇದೆ. ಎನಿಹೌ ಹೊಂಬಾಳೆ ಫಿಲ್ಮ್ಸ್ ವರ್ಸಸ್ ದರ್ಶನ್ ಅಂತ ಬಂದಾಗ ನಿಮಗಿರೋ ಅಭಿಪ್ರಾಯಗಳೇನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.